ಹಾಯ್ ಮಗ್ಗ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ನಿನ್ನೆ ನಡೆದಿರೋಂಥ ಮ್ಯಾಚು RCB ವರ್ಸಸ್ CSK ಮ್ಯಾಚು ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು. ಹಾಗೆ ಎಲ್ಲಿ RCB ಸೋತೋಗ್ಬಿಡ್ತಾರೋ ಅಂದ್ಕೊಂಡಿದ್ವಿ, ಆದರೆ ಅದು ಆಗಲ್ಲ. ಎಲ್ಲ ಸೀಸನ್ಗಿಂತ ಅದು ಮೊದಲಿಗಿಂತ ಆಗಲ್ಲ. ಫಸ್ಟ್ ಬ್ಯಾಟಿಂಗ್ ಬಂದಿದ್ದು RCB, ಟಾಸ್ ಗೆದ್ದಿದ್ದು ಋತುರಾಜ್ ಗೌಡಕ್ಕೆ ಬ್ಯಾಟಿಂಗ್ ಬಂದಿದ್ದು RCB. ಅದಾದಮೇಲೆ ಓಪನಿಂಗ್ ಬಂದಿದ್ದು ಕೊಹ್ಲಿ ಮತ್ತು ಸಾಲ್ಟು ಚೆಂದಿ. ಧೋನಿಯವರು ಅದನ್ನು ಸ್ಟಂಪಿಂಗ್ ಔಟ್ ಮಾಡಲಿಲ್ಲ ಅಂದಿದ್ರೆ 200 ರನ್ನು ಪಕ್ಕಾ ಕಂಪ್ಲೀಟ್ ಆಗ್ತಿತ್ತು. ಹಂಗೆ ಮಸ್ತ ಬ್ಯಾಟಿಂಗ್ ಆಡಬೇಕಾದ್ರೆ ಸ್ವಲ್ಪ ಮಿಲಿ ಸೆಕೆಂಡ್ಸಲ್ಲೇ ಬಚಾವಾಗಿರೋದು. ಹಾಗೆ ನಮ್ಮ ಕೊಹ್ಲಿ ಕಾಕನು 15 ಬಾಲಿಗೆ 31 ಫುಲ್ ಶಾಟ್ ಹೊಡೆದ್ರೆ 30 ಬಾಲಿಗೆ 31 ಕೊಹ್ಲಿ ಹೊಡಿತಾರೆ. ಕ್ಯಾಪ್ಟನ್ ಇನ್ನಿಂಗ್ಸ್ ಬಂದಿರೋದು ನಮ್ಮ ರಜತ್ ಪಾಟಿದಾರಿಂದ ಸ್ಪಿನ್ ಕಿಂಗ್ ಅಂತಲೇ ಹೇಳ್ತಾರೆ. ಅವರಿಂದ ಒಳ್ಳೆ ಕ್ವಾಲಿಟಿ ಆಗಿರೋಂಥ ಬ್ಯಾಟ್ಸ್ಮನ್. ಎಲ್ಲರೂ ಸ್ಟ್ರಗಲ್ ಮಾಡ್ತಿದ್ರೆ ಅವನೊಬ್ಬನೇ ನಿಂತ್ಕೊಂಡು ಹೊಡೆದ ಹೊಡ್ದಂಗೆ ಹೊಡೆದ ನಿಜ ಹೇಳ್ಬೇಕಂದ್ರೆ. ಹಾಗೆಯೇ ಆಮೇಲೆ ಇಲ್ಲಿ ಪಟಿದಾರು ಸಾಲ್ಟ್ ಓಪನ್ ಆದರೆ ಪಟಿದಾರ್ ಬಂದಾಗ ಅವನು ಮಸ್ತಾಗಿ ಆಡ್ದ. 15 ಬಾಲಿಗೆ 27 ಅವನು ಮಸ್ತಾಗಿ ಹೊಡೆದ. ಹಾಗೆ ಪಟಿದಾರ್ ಬಂದು 50 ಹೊಡೆದ್ರು. ಆಮೇಲೆ ಲಿವಿಂಗ್ಸ್ಟನ್ ಬಂದ, ಅವನು 14 ಬಾಲಿಗೆ 10 ಹೊಡೆದ. 10 ಬಾಲಿಗೆ 14, 15 ಹೊಡೆದ. ಆಮೇಲೆ ಜಿತೇಶು 11 ಬಾಲಿಗೆ 20 ಹೊಡೆದ. ಟಿಮ್ ಡೇವಿಡ್ ಲಾಸ್ಟ್ ಓವರ್ ಶ್ಯಾಮ್ ಕರಣ್ಗೆ 3 ಬಾಲ್ಗೆ 3 ಸಿಕ್ಸು ಸಕ್ಕದಾಗಿ ಹೊಡಿತಾನೆ. ಹಾಗೆ 20 ಓವರಿಗೆ 196, 4 ರನ್ನು 200ಕ್ಕೆ ಕಮ್ಮಿ ಬೀಳುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾರೆ CSK. ಫಸ್ಟ್ ಬೌಲಿಂಗ್ ಮಾಡೋದು ಭುವನೇಶ್ವರ್ ಕುಮಾರು. ಎರಡನೇ ಓವರಲ್ಲೇ 1 ವಿಕೆಟ್ ಡಮಾರ್. ರಾಹುಲ್ ತ್ರಿಪಾಠಿ ಆದಮೇಲೆ ಗಾಯಕ್ವಾಡ್ ಆದಮೇಲೆ ದೀಪಕ್ ಕೂಡ, ಹ್ಯಾಸಲ್ವುಡ್ 3 ವಿಕೆಟು, ಮತ್ತು ಭುವನೇಶ್ವರ್ ಕುಮಾರ್ 2 ವಿಕೆಟು, SDL 2 ವಿಕೆಟು, ಕುಣಾಲ್ ಪಾಂಡ್ಯ 1 ವಿಕೆಟು. ಏನು ಚಿಂದಿ ಗುರು, ಮಸ್ತಾಗಿ 2008ರಾಗ ಗೆದ್ದಿರೋದು ಮತ್ತು 2025ರಾಗ ಗೆದ್ದಿದ್ದು. ಒಳ್ಳೆ ಕ್ರೇಜಿ ಕಂಬ್ಯಾಕ್ ಮಾಡಿರೋಂಥ ನಮ್ಮ RCB ಟೀಮ್ಗೆ ಶುಭಾಶಯ, ಒಳ್ಳೆಯದನ್ನು ಹೇಳುತ್ತಾ ಹೀಗೆ ಮುಂದೆ ಸಾಗಲಿ ಎಂದೆಂದು ಎಂದು ಹೇಳುತ್ತಾ, ಹಾಗೆ ಏಪ್ರಿಲ್ 2ನೇ ತಾರೀಕು ನಡೆಯುವಂಥ ಮ್ಯಾಚ್ ಮುಂಬೈ ಗುಜರಾತ್ ಟೈಟನ್ಸ್ ವರ್ಸಸ್ RCB ಬೆಂಗಳೂರಿನಲ್ಲಿ. ಆ ಮ್ಯಾಚ್ ಕೂಡ ಗೆಲ್ಲಿ ಅಂತ ಆಸೆ. ಟಾಟಾ, ಬೈ ಬೈ, ಸಿ ಯು ಟುಮಾರೋ.